ಹಲೋ ಗಾಯ್ಸ್, ಎವ್ರಿವನ್ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ತುಂಬಾ ದಿನಗಳಾದ್ಮೇಲೆ ಒಂದು ರಿವ್ಯೂ ವಿಡಿಯೋ ಮಾಡೋಣ. ಸೊ ಕ್ರೇಜಿ ಟ್ರೈಲರ್ಗಳಿದೆ, ಬಟ್ ಇನ್ನೊಂದು ಏನ್ ಗೊತ್ತಾ ಕ್ಯಾಚ್ ಇದ್ರಲ್ಲಿ. ಸೊ ಇದ್ರಲ್ಲಿ ಕೆಲವೊಂದು ಜೆನ್ಯೂನ್ ಇರ್ತವೆ, ಇನ್ನೊಂದು ಫ್ಯಾನ್ ಮಾಡಿ ಇರುತ್ತೆ. ಅದ್ರಲ್ಲೇ ಮಾತ್ರ ಮಕ್ಕಾರ ಆಗೋದು. ಸೊ ಜೆನ್ಯೂನ್ ಸಿಕ್ಕಿದ್ರೆ ಮಾತ್ರ ಕ್ರೇಜಿ. ಬಟ್ ನಿಮ್ಗೆ ಯಾವ್ದಾದ್ರು ಟ್ರೈಲರ್ ರಿವ್ಯೂ ಮಾಡಬೇಕು ಅನ್ಸಿದ್ರೆ, ಯಾವ್ದಾದ್ರು ಕ್ರೇಜ್ ಇರೋ ಟ್ರೈಲರ್ಸ್ ನನಗೆ ಸಜೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ದಯವಿಟ್ಟು ಸಜೆಸ್ಟ್ ಮಾಡಿ. ಓಕೆ, ಸೊ YRF ಯಶ್ ರಾಜ್ ಫಿಲಮ್ ಥ್ರೂ 3 days ಎಗೋ. ಸೊ ಆಕ್ಚುಲಿ ಆಲ್ಫಾ ಅಂತ ಮೂವಿ ನೇಮು, ಅಫಿಷಿಯಲ್ ಟ್ರೈಲರ್ ಅಂತ ಇದೆ. ಸೊ ಆಲಿಯಾ ಭಟ್ ಇರ್ಬೋದು ಅನ್ಕೊಂತೀನಿ, ಶರವಣಿ, ಅನಿಲ್, ಬಾಬಿ, ಶಿವ್, ರವಾಲಿ. ಸೊ YRF ಸ್ಪೈ ಯೂನಿವರ್ಸ್ ಅಂತ ಇದೆ. ಸ್ಪೈ ಯೂನಿವರ್ಸ್ ಅನ್ನೋ ವರ್ಡೇನೆ ಒಂಥರ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಅನ್ನೋ ತರ ಫೀಲ್ ಆಗುತ್ತೆ. ಬಟ್ ಟ್ರೈಲರ್ ನೋಡೋಣ, ಆಮೇಲೆ ಮಾತಾಡೋಣ. What should we call her, sir? इसकी माँ का नाम जान ಆಕ್ಚುಲಿ ಏನ್ ಗೊತ್ತಾ, ಇದ್ರಲ್ಲಿ ಸಖತ್ ಆಸ್ ಎ ಎಡಿಟರ್ ನಾನು ಹೇಳೋದಾದ್ರೆ, ಅದು ಬೀಟ್ ತಕ್ಕನಂಗೆ ಎನ್ಲಾರ್ಜ್ ಆಯ್ತಲ್ಲ, ವಿಡಿಯೋ ವೈಡ್ ಆಯ್ತಾ ಬಂತಲ್ಲ, ಅದು ಕ್ರೇಜಿ ಆಗಿತ್ತು. ಒಳ್ಳೆ ಕಾನ್ಸೆಪ್ಟ್ ಅದು. की था। हम इसे सीता बुलावेंगे। ಸೀತಾ. एक कहानी सुनाती हूँ। एक राक्षस था, घमंड उसका शस्त्र था। वो धोखे से राज करता था और झूठ से जीतता था। एक दिन एक राजकुमारी को अपने घर ले गया। ಬ್ಯಾಕ್ ಗ್ರೌಂಡ್ ಸೌಂಡ್ ಅಂತೂ ಕ್ರೇಜಿ ಆಗಿದೆ. ಒಂಥರ ಬಾಸು ತುಂಬಾನೇ ಎಫೆಕ್ಟಿವ್ ಆಗಿ ಹೊಡಿತೈತೆ. ಬಟ್ ನನಗೆ ಆ ತರ ಕೇಳಿಸ್ತಿದೆ. ಬಟ್ ನಿಮ್ಗೂ ಅದೇ ತರ ಕೇಳಿಸ್ತಿದ್ಯಾ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. इतिहास जानता है ये कहानी कैसे खत्म हुई, पर इस बार सीता आज लंका खुद जलाने आई। ಆಲಿಯಾ ಭಟ್ ಡಿಫ್ರೆಂಟ್ ರೋಲ್ ಅನ್ಕೊಳ್ಳಿ. हाय बॉयज। ಏನ್ ಶಾರ್ಟ್ಸ್ ಇತ್ತು ಗುರು, ಹೆವಿ ಎಪಿಕ್ ಶಾರ್ಟ್ಸ್. ಈ ಮೂವಿ ನೋಡ್ತಾ ಇದ್ರೆ ಯಾಕೋ ಲೈಕ್ ಸೊ ಲೇಡಿ ಹೀರೋ ರಿಲೇಟೆಡ್ ಮೂವಿ ತರ ಅನಿಸ್ತಿದೆ. ಚೆನ್ನಾಗಿದೆ. ಲೈಕ್ ಮೇಕಿಂಗ್ ಅಂತೂ ಕ್ರೇಜಿ ಆಗಿದೆ. मुझे सिर्फ तुमसे बात करनी है, रोक लो तो बात कर लो। ಅವಳು ಹೇಳ್ತಾಳೆ ನಿನ್ ಜೊತೆ ನಾನು ಮಾತಾಡ್ಬೇಕು ಅಂತ. ಫಸ್ಟ್ ನೀನ್ ತಡಿ, ಆಮೇಲೆ ಮಾತಾಡೋಣ ಅಂತ ಅಂತಾರೆ. ಕ್ರೇಜಿ ಡೈಲಾಗ್ರು, ಬಟ್ ಎಪಿಕ್ ಆಗಿದೆ ಮತ್ತೆ ಶಾರ್ಟ್ಸ್. ಅಂಡ್ ಇಲ್ಲಿ ವರ್ಡಿಂಗ್ಸ್ ನೋಡ್ತಿರ್ಬೋದು, ಕ್ರೇಜಿ ಆಗಿ ಬಂದಿದೆ. अल्फा अल्फा प्रोग्राम उसका जुनून है और जो भी उसके ಬಾಬಿ. रास्ते में आता है वो उसे मार देता है। मैं जो बना रहा हूँ वो इतिहास है। ಬಾಬಿ ಡಿಎಲ್ ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಅಂದ್ರೆ ಲೈಕ್ ಅನಿಮಲ್ ಮೂವಿಲಿ ವಿಲ್ಲನ್. ಗೊತ್ತಿರುತ್ತೆ, ನಾನ್ ಸುಮ್ನೆ ಬಿಲ್ಡಪ್ ತಗೋತಾ ಇದೀನಿ ಅಷ್ಟೇ. फतेह को रोकोगी कैसे सीता? अपने जंगल का शेर है वो। शुरू करो अग्नि परीक्षा। ಏನ್ ಕ್ರೇಜ್ ಇದೆ ಗೊತ್ತಾ ಗುರು, ಮ್ಯೂಸಿಕ್ ಕೇಳಕ್ ಒಂಥರ ಬೂಮ್ 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 ಆಗಿದೆ. इंडिया ने अल्फा की कदर नहीं की, अब इंडिया अल्फा से डरेगा। ವಾವ್ ವಾವ್ ವಾವ್. ಟ್ರೈಲರ್ ಮೇಕಿಂಗ್ ಅಂತೂ ಎಪಿಕ್ ಗುರು, ಎಕ್ಸ್ಟ್ರಾಡಿನರಿ. ಲೈಕ್ ನಾರ್ಮಲ್ ಪೀಪಲ್ಸ್ ಮಾಡಕ್ಕಾಗಲ್ಲ. ತುಂಬಾನೇ ಹೈ ಲೆವೆಲ್ ಪೇಷನ್ಸ್ ಬೇಕು, ಹೈ ಲೆವೆಲ್ ಎಕ್ವಿಪ್ಮೆಂಟ್ ಬೇಕು. ಸಿ ಲೈಕ್ ನಾನು ಎಕ್ವಿಪ್ಮೆಂಟ್ ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಅರ್ಥ ಆಗುತ್ತೆ. ಲೈಕ್ ಯಾರು ಎಡಿಟರ್ಸ್ ನೋಡ್ತಿದ್ರೆ ಅರ್ಥ ಆಗುತ್ತೆ ಯಾವ ರೇಂಜಿಗೆ ಬೇಕು ಅಂಡ್ ಯಾವ ತರ ಡೆಡಿಕೇಶನ್ ಬೇಕು ಅಂಡ್ ಮೆಂಟಲಿ ಯಾವ ತರ ಪ್ರಿಪೇರ್ಡ್ ಆಗಿರ್ಬೇಕು. ಅಂಡ್ ಏನಂದ್ರೆ ಒಳ್ಳೆ ಡೈರೆಕ್ಷನ್ ಕೂಡ ಸಿಗ್ಬೇಕು. ಇದೇ ತರ ಬೇಕು. ಒಂಥರ ಕ್ರಿಯೇಟಿವಿಟಿ ಮ್ಯಾಟರ್ಸ್. ಸರೌಂಡಿಂಗ್ ಕ್ರಿಯೇಟಿವಿಟಿ ಇತ್ತು ಅಂದ್ರೆ ಔಟ್ಪುಟ್ ಕೂಡ ಚಿಂದಿ ಕ್ರಿಯೇಟಿವಿಟಿ ಆಗಿ ಬರುತ್ತೆ. ಆಲ್ಫಾ ಟೈಟಲ್ ನೋಡಿ ಏನ್ ಕ್ರೇಜಿ ಆಗಿದೆ. ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು, ಆಲ್ಫಾ ಸಿಂಬಲ್ ಕೂಡ ಇದೆ. वो वेट कर रहा है तुम्हारा।
ये हमें बचाएगा। ಯಾರಿರ್ಬೋದು ಹೇಳಿ? ರಿತಿಕ್ ರೋಷನ್ ಅನಿಸ್ತು ನನಗೆ ಕಣ್ಣು ನೋಡಿ. ತಿರ್ಗಾ ಬ್ಯಾಕ್ ಬರ್ತೀನಿ ರೀ. ಇಲ್ಲಿ ಈ ಪಾರ್ಟಲ್ಲಿ ಗೊತ್ತಾಗುತ್ತೆ. ये हमें बचाएगा। ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಗುರು, ಪಕ್ಕಾ ರಿತಿಕ್ ರೋಷನ್ ಇದು ಅಂತ. ಹೈಡ್ ಮಾಡೋಣ. ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. 3rd ಜುಲೈ. ಓ, ನೆಕ್ಸ್ಟ್ ವೀಕೆ ರಿಲೀಸ್ ಇದು ಸಿನಿಮಾಸ್. ಟ್ರೈಲರ್ ಅಂತೂ ಕ್ರೇಜಿ ಆಗಿತ್ತು. ಅಂಡ್ ಅದರ ಹಿಂದಿ ಫ್ಯಾನ್ಸ್ ಇದ್ರೆ ಡೆಫಿನೆಟ್ಲಿ ಹೋಗೋ ತರ ಮೈಂಡ್ ಬಂದೇ ಬರುತ್ತೆ, ಯಾಕಂದ್ರೆ ಟ್ರೈಲರ್ ಆ ಕ್ರೇಜಿ ಆಗಿದೆ. ಬಟ್ ಮೂವಿ ಬೇಸ್ ನನ್ಗನ್ಸಿದ ಪ್ರಕಾರ ಆಲಿಯಾ ಭಟ್ನ ಚಿಕ್ಕ ವಯಸ್ಸಲ್ಲಿ ಯಾರು ಅಂದ್ರೆ ಲೈಕ್ ಡಿಯೋಲ್ ಕರ್ಕೊಬಂದು ಅವನ್ ಕೆಲ್ಸಕ್ಕೆ ಯಾವ ತರ ಬೇಕೋ ಆ ತರ ಅವಳನ್ನ ಪ್ರಿಪೇರ್ ಮಾಡಿ ಟ್ರೈನ್ ಮಾಡಿರ್ತಾಳೆ ಅನ್ನೋದನ್ನ ಒಂದಂತೂ ಗೊತ್ತಾಗ್ತಾ ಇದೆ. ಸೊ ಮೂವಿ ಏನಿದೆ ಅಂತ ಗೊತ್ತಾಗೋದಿಲ್ಲ, ಬಟ್ ಎಪಿಕ್ ಆಕ್ಷನ್ ಸೀನ್ಸ್ ಆಗಿರ್ಬೋದು, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಕೋರ್ ಆಗಿರ್ಬೋದು, ಕ್ರೇಜ್ ಅಲ್ಟಿ ಆಗಿತ್ತು, ಚೆನ್ನಾಗಿತ್ತು ಟ್ರೈಲರ್.